ಹಲೋ ಎವ್ರಿವನ್, ನಾ ಸಂತೋರ್. ಈಗ ಒಂದು ವಾರದಿಂದ ಎಲ್ಲಿ ನೋಡಿದರೂ ಕೂಡ F-15 ಫೈಲ್ಸ್. ಈಗ ಸ್ವಲ್ಪ ದಿನದ ಹಿಂದೆ ಅಂದರೆ ಒಂದು 2 ತಿಂಗಳ ಹಿಂದೆ ಏನಾಗಿತ್ತು ಅಂದರೆ ಎಲ್ಲಿ ನೋಡಿದರೂ ಕೂಡ ಧರ್ಮಸ್ಥಳ ಫೈಲ್ಸ್ ಅಂತ ಹೇಗೆ ಎಲ್ಲಿ ನೋಡಿದ್ರು ಸುದ್ದಿ ಆಗ್ತಾಯಿತ್ತು. ಈಗ ಅಮೇರಿಕ ಮತ್ತು ಇಡೀ ಜಗತ್ತಿನಲ್ಲಿ F-15 ಫೈಲ್ಸ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಅಮೇರಿಕಾದ ಅಧ್ಯಕ್ಷ ಆಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆನೇ ದೊಡ್ಡ ಅಸಭ್ಯವಾದಂತಹ ಒಂದು ಆರೋಪ ಮತ್ತು ಅವ್ರ ಬಗ್ಗೆ ದೊಡ್ಡ ಟೀಕೆ ಈ F-15 ಫೈಲ್ಸಿಂದ ಸಿಗ್ತಾ ಇದೆ. ಅಷ್ಟಕ್ಕೂ ಈ F-15 ಫೈಲ್ಸ್ನಿಂದ ಬರೀ ಡೊನಾಲ್ಡ್ ಟ್ರಂಪ್ ಅಷ್ಟೇ ಅಲ್ಲದೆ ದೊಡ್ಡವರ ಈ ಬಿಲ್ ಗೇಟ್ಸ್ ಇರ್ಬೋದು, ಹೀಗೆ ಇದೇ ರೀತಿ ದೊಡ್ಡ ಬಿಲಿಯನರ್ಸ್ ಇದ್ದಾರಲ್ಲ ಅವರೆಲ್ಲರ ಹೆಸರು ಕೂಡ ಈ F-15 ಫೈಲ್ಸಲ್ಲಿ ತಳ್ಕೊಂಡಿದೆ. ಅಷ್ಟಕ್ಕೂ ಈ F-15 ಫೈಲ್ಸ್ ಅಂದರೆ ಏನು, ಇವತ್ತು ಡೊನಾಲ್ಡ್ ಟ್ರಂಪ್ಗೇನೆ ಮುಂಬರುವಂತಹ ಎಲೆಕ್ಷನ್ನಲ್ಲಿ ಅಂದರೆ ಈಗ 2026 ಬರ್ತಕ್ಕಂತಹ ಒಂದು ಎಲೆಕ್ಷನ್ನಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆ ತುಂಬ ದೊಡ್ಡ ಮಟ್ಟದಲ್ಲಿದೆ. ಅಷ್ಟಕ್ಕೂ ಅದು ಯಾಕೆ F-15 ಫೈಲ್ಸಿಂದಂದೇ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ F-15 ಫೈಲ್ಸ್ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಏನಿದು F-15 ಫೈಲ್ಸ್ ಅಂತ ನೋಡ್ತಾ ಹೋದರೆ, F-15 ಅನ್ನುವಂತಹ ಒಬ್ಬ ವ್ಯಕ್ತಿ ಈಗ ಅವನಿಲ್ಲ, ಈಗ ಸತ್ತೋಗಿದ್ದಾನೆ. ಒಂದು 2019ರಲ್ಲಿ ತನ್ನ ಪ್ರಾಣವನ್ನು ತಾನೇ ತೆಗೆದುಕೊಳ್ತಾನೆ. ಈತ ಏನು ಮಾಡಿರ್ತಾನೆ ಅಂದರೆ 2006ರವರೆಗೆ ಸುಮಾರು ಒಂದು 10-12 ವರ್ಷ ಇವನು ಎಲ್ಲ ದೊಡ್ಡ ಈ ಸೆಲೆಬ್ರಿಟೀಸ್ಗಳಿರ್ಬೋದು ಅಥವಾ ದೊಡ್ಡ ಬಿಲಿಯನರ್ಸ್ಗಳಿರ್ಬೋದು ಇವರೆಲ್ಲರಿಗೂ ಕೂಡ ಹುಡುಗಿಯರನ್ನು ಸಪ್ಲೈ ಮಾಡ್ತಿದ್ದಾನಂತಹ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿರುತ್ತೆ. ಏನಂದರೆ 2006ರಲ್ಲಿ ಹೀಗೆ ಇದ್ದಂಥ ಒಂದು ಟೈಮಲ್ಲಿ ಈತನ ಮೇಲೆ ಒಂದು ಆರೋಪ ಬರುತ್ತೆ. ಅದೇನೆಂದರೆ ಈ F-15 ಅನ್ನುವಂತಹ ವ್ಯಕ್ತಿ ಮೇಲೆ ಒಬ್ಬಳು ಸಣ್ಣ 18 ವರ್ಷದ ಒಬ್ಬಳು ಹುಡುಗಿ ಒಂದು ಆರೋಪ ಮಾಡ್ತಾಳೆ. ಏನಂದರೆ ಆರೋಪ, ಈತ ನನ್ನನ್ನು ದೈಹಿಕ ಕೃಷಿಗಾಗಿ ಬಳಸ್ಕೊಳ್ಳೋದಕ್ಕಾಗಿ ಪ್ರಯತ್ನ ಪಟ್ಟಿದ್ದಾನೆ, ಅಷ್ಟೇ ಅಲ್ಲದೆ ನನಗೆ ಏನೇನೋ ಬಲವಂತವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾಳೆ. ಇದನ್ನು ರಿಜಿಸ್ಟರ್ ಮಾಡಿದಂಥ ಟೈಮ್ನಲ್ಲಿ ಈತನನ್ನು ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದಂಥ ಟೈಮಲ್ಲಿ ಈತನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಗೊತ್ತಾಗುತ್ತೆ ಈತ ಇದೊಂದೇ ಕೇಸಲ್ಲ, ಈತ ಮಾಡಿದಂಥದ್ದು ಇದೇ ರೀತಿ ಸಾಕಷ್ಟು ಕೇಸುಗಳನ್ನು ಈತ ಮಾಡಿದ್ದಾನೆ ಅನ್ನುವಂತಹ ಕೆಲವೊಂದು ಸಾಕಷ್ಟು ಕಡೆಯಲ್ಲಿ ಕಂಪ್ಲೇಂಟ್ಗಳು ಕೂಡ ಆಗ್ತವೆ. ಇದೇ ಕಾರಣಕ್ಕೆ 2006ರಲ್ಲಿ ಈತನನ್ನು ಪೊಲೀಸರು ತಮ್ಮ ಕಸ್ಟಡಿಗೆ ತಗೊಂಡಂಥ ಟೈಮ್ನಲ್ಲಿ ಈತ ತನ್ನ ಯಾರ್ಯಾರು ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತಲ್ಲ ಅದೆಲ್ಲವನ್ನು ಕೂಡ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಅದೆಲ್ಲವನ್ನು ಕೂಡ ಏನು ಮಾಡ್ತಾರೆ ಅಂದರೆ US ಗೌರ್ಮೆಂಟು ಅದೆಲ್ಲವನ್ನು ಕೂಡ ತನ್ನ ಕಡೆಗೆ ಇಟ್ಕೊಂಡು ಅದೆಲ್ಲವನ್ನು ಸೇಫಾಗಿ ತನ್ನ ಒಂದು ತಿಜೋರಿಯಲ್ಲಿ ಇಟ್ಟಿರುತ್ತೆ. ಈಗೇನಾಗಿದೆ ಅಂದರೆ ಆ ತಿಜೋರಿಯಲ್ಲಿರ್ತಕ್ಕಂತಹ ಅದನ್ನು ಹೊರಗಡೆ ತೆಗಿಬೇಕು ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಸಾಕಷ್ಟು ವರ್ಷಗಳಿಂದ ಅಲ್ಲಿ ಯಾರ್ಯಾರು ಹೋಗಿದ್ರು ಏನೇನು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಲೇಬೇಕು, ಎಲ್ಲರಿಗೂ ಕೂಡ ಪಬ್ಲಿಕಲ್ಲಿ ಹೇಳಿ ಅನ್ನುವಂತಹ ವಿಚಾರ ಪ್ರತಿ ಕಡೆಯಲ್ಲೂ ಗೊತ್ತಾಗ್ತಾಯಿತ್ತು. ಈಗೇನಾಗಿದೆ ಅಂದರೆ ಈ ಟ್ರಂಪೇ ಮುಂಚೆ ಏನು ಮಾಡಿದರು ಅಂದರೆ, ನಾನು 2024 ಎಲೆಕ್ಷನಲ್ಲಿ ಗೆದ್ದರೆ ನಾನೇ ಇದನ್ನು F-15 ಫೈಲ್ಸನ್ನು ತೆಗಿತೀನಿ, ಇದೆಲ್ಲವನ್ನು ಕೂಡ ಪೂರ್ತಿ ಹೊರಗಡೆ ಹಾಕ್ತೀನಿ ಅನ್ನುವಂತಹ ಒಂದು ಮಾತನ್ನು ಸ್ವತಃ ಟ್ರಂಪೇ ಹೇಳ್ಕೊಂಡು ಬಿಟ್ಟಿರ್ತಾರೆ. ಈ ವಿಚಾರಕ್ಕೆ ಏನಾಗುತ್ತೆ ಅಂದರೆ F-15 ಫೈಲ್ಸನ್ನು ಟ್ರಂಪ್ ಗೆದ್ದ ನಂತರ ಯಾವುದೇ ರೀತಿ ಹೊರಗಡೆ ತೆಗೆಯುವಂಥ ಪ್ರಯತ್ನಕ್ಕೆ ಹೋಗೋದೇ ಇಲ್ಲ. ಈಗೇನಾಗುತ್ತೆ ಅಂದರೆ ಅಲ್ಲಿರ್ತಕ್ಕಂತಹ ವಿರೋಧ ಪಕ್ಷದವರು ಏನು ಮಾಡ್ತಾರೆ ಅಂದರೆ ಇದನ್ನು ತೆಗಿಲೇಬೇಕು, ಇಲ್ಲಿರ್ತಕ್ಕಂತಹ ಏನಾಗಿದೆ ಏನು ಅನ್ನುವಂತಹ ವಿಚಾರವನ್ನು ಹೊರಗಡೆ ಹಾಕಬೇಕು ಅಂತ ಹೇಳ್ಕೊಂಡು ಪ್ರಸ್ತಾಪ ಮಾಡ್ತಾರೆ. ಈ ಪ್ರಸ್ತಾಪ ಮಾಡಿದಂಥ ಟೈಮ್ನಲ್ಲಿ ಅನಿವಾರ್ಯವಾಗಿ ಡೊನಾಲ್ಡ್ ಟ್ರಂಪು ಇದಕ್ಕೆ ಸೈನ್ ಹಾಕಲೇಬೇಕಾಗುತ್ತೆ. ಅದೇ ಕಾರಣಕ್ಕೆ ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಪೇಜ್ಗಳಷ್ಟು ಈ F-15 ಫೈಲ್ಸನ್ನು ಹೊರಗಡೆ ಬಿಡ್ತಾರೆ. ಬಿಟ್ಟಂಥ ಟೈಮ್ನಲ್ಲಿ ಎಲ್ಲಿ ನೋಡಿದರೂ ಕೂಡ ಬ್ಲ್ಯಾಕ್ ಇಂಕಲ್ಲಿ ಹೆಸರು ಕಾಣದೇ ಇರೋ ರೀತಿ ಮಾರ್ಕ್ ಮಾಡಿರೋ ರೀತಿಯನ್ನು ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ. ಇದನ್ನು ನೋಡಿದ ತಕ್ಷಣ ಅಲ್ಲಿರ್ತಕ್ಕಂತಹ ಈ US ಪೀಪಲ್ಸ್ ಏನಿರ್ತಾರೆ ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಹೇಳ್ತಾರೆ. ಯಾರನ್ನು ಉಳಿಸೋದಕ್ಕೆ ಮಾಡ್ತಾ ಇದ್ದಾರೆ, ಇದನ್ನು ನೀವೆಲ್ಲರಿಗೂ ಕೂಡ ಪಬ್ಲಿಕಲ್ಲಿ ಬಿಡ್ತಾ ಇದ್ದಾರೆ ಅಂದಮೇಲೆ ಇಲ್ಲಿ ಯಾರು ಮಾಡಿದ್ದಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಾಗಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಮತ್ತೆ 2ನೇ ಟೈಮಲ್ಲಿ ಇದನ್ನು F-15 ಫೈಲ್ಸನ್ನು ಹೊರಗಡೆ ಬಿಡ್ತಾರೆ. ಆ ಟೈಮಲ್ಲಿ ಇಲ್ಲಿ ನೋಡಿದರೂ ಕೂಡ ಡೊನಾಲ್ಡ್ ಟ್ರಂಪ್ ಹೆಸರೇ ಕಾಣಿಸ್ತಾ ಇರುತ್ತೆ. ಫ್ಲೈಟಲ್ಲಿ ಡೊನಾಲ್ಡ್ ಟ್ರಂಪು ಮತ್ತು ಒಂದು 18 ವರ್ಷದ ಒಬ್ಬಳು ಹುಡುಗಿ, ಅಷ್ಟೇ ಅಲ್ಲದೆ ಮತ್ತು ಈ F-15 ಅನ್ನುವಂತಹ ವ್ಯಕ್ತಿ ಅಂದರೆ ವಿಕೃತ ವ್ಯಕ್ತಿ, ಇವರು 3 ಜನ ಒಂದು ಫ್ಲೈಟಲ್ಲಿ ಏಕಾಂತದಲ್ಲಿ ಫ್ಲೈಟಲ್ಲಿ ಹೋಗಿರ್ತಕ್ಕಂಥದ್ದು ಸಾಕಷ್ಟು ಬಾರಿ ಕಂಡುಬರುತ್ತೆ. ಕೆಲವೊಂದು ಬಾರಿ ನೀವು ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ ಅವರು ಯಾವ ರೀತಿ ಮಾತಾಡ್ತಾರೆ ಅನ್ನೋವಂಥದ್ದು.
ಡೊನಾಲ್ಡ್ ಟ್ರಂಪ್ ಹುಡುಗಿಯರ ಬಗ್ಗೆ ಸ್ವಲ್ಪ ಕೀಳಾಗೆ ಮಾತಾಡ್ತಾ ಹೋಗ್ತಾರೆ, ಅಷ್ಟಲ್ಲದೆ ಒಂದು ಸ್ವಲ್ಪ ಬೇರೆ ರೀತಿಯಾಗಿ ಮಾತಾಡ್ತಾ ಹೋಗ್ತಾರೆ. ಹೀಗೆ ಒಂದು ಬಾರಿ ಎಲ್ಲರಿದ್ರಿಗೆ ಪ್ರೆಸ್ ಮೀಟಿಂಗ್ನಲ್ಲೇ ಒಂದು ಬಾರಿ ಹೇಳಿಬಿಡ್ತಾರೆ, ಅಲ್ಲಿರ್ತಕ್ಕಂಥ ಹುಡುಗಿ ನೋಡು ಏನು ಚೆನ್ನಾಗೇ ಇಲ್ಲ, ನನ್ನ ಮಗಳು ಎಷ್ಟು ಚೆಂದ ಇದ್ದಾಳೆ, ಅವಳನ್ನೇ ನೋಡಿದರೆ ನನಗೆ ಅವಳ ಜೊತೆನೇ ಡೇಟ್ ಮಾಡಬೇಕು ಅನ್ಸುತ್ತೆ ಅಂತ ಹೇಳ್ಕೊಂಡು ಒಂದು ಮಾತನ್ನು ಕೂಡ ಹೇಳಿರ್ತಾರೆ. ಅಷ್ಟೇ ಅಲ್ಲದೆ ಇದೇ ರೀತಿ ಈಗೇನಾಗಿರ್ತಂದರೆ ಈ ಒಂದು ದ್ವೀಪಕ್ಕೆ ಹೋದಂಥ ಟೈಮಲ್ಲಿ ಈ ಡೊನಾಲ್ಡ್ ಟ್ರಂಪ್ ಏನು ಮಾಡಿರ್ತಾರೆ ಅಂದರೆ ಇದೊಂದು ದೊಡ್ಡ ಕೇಸ್ ಆಗಿರುತ್ತೆ. ಏನಂದರೆ ದ್ವೀಪಕ್ಕೆ ಹೋದಂಥ ಟೈಮಲ್ಲಿ ಅಲ್ಲಿ ಒಬ್ಬಳು ಹುಡುಗಿಗೆ ತನ್ನ ಮಗಳ ರೀತಿಯೇ ಒಂದು ಬಟ್ಟೆ ಹಾಕೊಳ್ಳೋದಕ್ಕೆ, ಅಷ್ಟೇ ಅಲ್ಲದೆ ಮಗಳ ರೀತಿಯೇ ತಲೆ ಕೂದಲನ್ನು ಪೇಂಟ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಮಗಳ ರೀತಿಯೇ ಕಾಣಿಸ್ಕೊಳ್ಳೋ ರೀತಿ ಮಾಡಿಕೊಂಡು ಅವಳ ಮೇಲೆ ರೇಪನ್ನು ಅಟೆಂಪ್ಟ್ ಮಾಡಿರ್ತಾರೆ ಅನ್ನುವಂಥ ಒಂದು ವಿಚಾರ ಎಲ್ಲ ಕಡೆಯೂ ಕೂಡ ತುಂಬ ದೊಡ್ಡ ಪ್ರಚಾರ ಆಗಿರುತ್ತೆ. ಅಷ್ಟೇ ಅಲ್ಲದೆ ಈ 15 ಫೈಲ್ಸಲ್ಲಿ ಅದು ಮೇಲಿಂದ ಮೇಲೆ ಕಾಣಿಸ್ತಾ ಹೋಗುತ್ತೆ. ಈ ವಿಚಾರದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ಗೆ ತೀವ್ರವಾದ ಮುಖಭಂಗ ಆಗುತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪು ಈ ರೀತಿಯಾಗಿ ಹೆಣ್ಣುಮಕ್ಕಳ ಬಗ್ಗೆ ತೀವ್ರವಾಗಿ ಬೇರೆ ರೀತಿಯೇ ಮಾತಾಡ್ತಾ ಹೋಗ್ತಾರೆ. ಆದರೆ ಆ ಟೈಮಲ್ಲೆಲ್ಲ ಏನು ಹೇಳೋದಕ್ಕೆ ಆಗಿರಲಿಲ್ಲ. ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ದೊಡ್ಡ ಒಂದು ಕ್ರಿಮಿನಲ್ ಕೇಸು. ಈ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ಡೊನಾಲ್ಡ್ ಟ್ರಂಪು ನಾನು ಈ ರೀತಿಯಾಗಿ F-15 ಜೊತೆ ನಾನು ಸೇರೇ ಇರಲಿಲ್ಲ ಅಂತ ಹೇಳ್ಕೊಳ್ತಾ ಹೋಗ್ತಾರೆ. ಏನಂದರೆ F-15 ಜೊತೆಗೆ ಸುಮಾರು 2004 ತನಕ ಕೂಡ ಸುಮಾರು 10-15 ವರ್ಷ ನಾವಿಬ್ಬರು ಕೂಡ ಜೊತೆಗೆ ಇದ್ವಿ, ನಾವಿಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಇಬ್ಬರು ಒಟ್ಟಿಗೆ ಇರೋಂಥ ಫೋಟೋ ಕೂಡ ಎಲ್ಲ ಕಡೆ ಲೀಕ್ ಆಗಿತ್ತು. ಅಷ್ಟೇ ಅಲ್ಲದೆ ಡೊನಾಲ್ಡ್ ಟ್ರಂಪ್ ಮತ್ತು ಜೆಫ್ರಿನ್ ಇವರಿಬ್ಬರು ಕೂಡ ಒಟ್ಟಿಗೆ ಇರ್ತಕ್ಕಂಥ ಸಾಕಷ್ಟು ಫೋಟೋಗಳು ಕೂಡ ಸಿಕ್ಕಿದ್ದಾವೆ. ಏನಂದರೆ ಈ ಜೆಫ್ರಿನು ಡೊನಾಲ್ಡ್ ಟ್ರಂಪ್ ಸೇರಿ ಸಾಕಷ್ಟು ಈ ರೀತಿಯ ನೀಚ ಕೃತ್ಯಗಳನ್ನು ಮಾಡಿರೋದು ಕೂಡ ಕೆಲವೊಂದು ಕಡೆ ಪ್ರಸ್ತಾಪ ಕೂಡ ಆಗಿದೆ. ಗೊತ್ತಿಲ್ಲ ಈ ಕೇಸಲ್ಲಿ ಏನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ, ಯಾಕಂದರೆ US ಗೌರ್ಮೆಂಟೇ ಇದು ಏನು ಡೊನಾಲ್ಡ್ ಟ್ರಂಪ್ ಇದರಿಂದ ಏನೇ ಇದು ಸಿಕ್ಕಾಕೊಂಡಿಲ್ಲ, ಡೊನಾಲ್ಡ್ ಟ್ರಂಪ್ ಇದರಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಕ್ಲೀನ್ ಚೀಟನ್ನು ಕೊಟ್ಟಿದೆ, ಖುಲಾಸೆ ಆಗಿದೆ. ಇದು ಕೇಸಲ್ಲಿ ಏನೂ ಕೂಡ ಆಗಲ್ಲ, ಯಾಕಂದರೆ ದೊಡ್ಡ ಬಿಲಿಯನರ್ಸ್ಗಳೇ ಈ ಲೀಸ್ಟ್ನಲ್ಲಿ ಇದ್ದಾರೆ. ಸೊ ಈ ಕೇಸು ಕೂಡ ಸುಮ್ಮನೆ ನಿಂತು ಹೋಗುತ್ತೆ. ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಇದೇ ರೀತಿಯ ಮತ್ತೊಂದು ವೀಡಿಯೋ ಸಿಗ್ತೀನಿ. ನಮಸ್ಕಾರ.